ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದಿವ್ಯಾ ಕಿರಣ್. ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಚಿಕ್ಕಮಂಗ್ಳೂರ್ ಹತ್ರ ಇರೋ ಮೂಡಿಗೆರೆಯಲ್ಲಿ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ನೀವು ಆಲ್ರೆಡಿ ತಮ್ನೈಲ್ ಅಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಯಾವ ರೆಸಾರ್ಟ್ ಅಂತ. ಎಸ್, ನಾವು ಇವತ್ತು ತನ್ಮಾತ್ರ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಇದು ಎಕೋ ಫ್ರೆಂಡ್ಲಿ ರೆಸಾರ್ಟು. ಸೊ ನೋಡೋಣ ಬನ್ನಿ ಹೇಗಿದೆ ರೆಸಾರ್ಟ್ ಅಂತ, ಮತ್ತೆ ಅಲ್ಲಿನ ಫುಡ್ ಹೇಗಿರುತ್ತೆ, ನೇಚರ್ ಹೇಗಿದೆ, ಕಾಟೇಜಸ್ ಹೇಗಿದೆ ಅಂತೆಲ್ಲ ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋನಲ್ಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲ ಇನ್ಫಾರ್ಮೇಶನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಇವಾಗ ನಾವು ಹೊರಟಿರೋದು ತುಮಕೂರಿಂದ ಮೂಡಿಗೆರೆಗೆ. ಆಕ್ಚುಲ್ ಡಿಸ್ಟೆನ್ಸ್ 200 ಕಿಲೋಮೀಟರ್ಸ್ ಇದೆ. ನಮಗೆ ಚೆಕ್ ಇನ್ ಇರೋದು 1 o'clockಗೆ. ಸೊ ನಾವು ಮಾರ್ನಿಂಗ್ 6:30 ಹಂಗೆ ಇಲ್ಲಿಂದ ಹೊರಟಿದೀವಿ. ನೋಡೋಣ ಬನ್ನಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಲ್ಲಿ ತನ್ಮಾತ್ರ ರೆಸಾರ್ಟ್ನ ಅಂತ. ನೋಡಿ, ನಮ್ಗೆ ಆನ್ ದ ವೇ ಹೋಗ್ತಾ ಮೆಣಸಿನ ಗಿಡಗಳು ಕಾಣಿಸ್ತಿದ್ವು. ಈ ಗಿಡದಲ್ಲಿ ಮೆಣಸು ಕಾಳು ಕೂಡ ಇತ್ತು. ಸೊ ನಾವು ಹೋಗಿ ನೋಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಮೆಣಸು ಕಾಳು. ನೋಡಿ, ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿಲ್ಲ ಅಲ್ವಾ ಮನೆಯಲ್ಲಿ ಮೆಣಸು, ಅದೇ ಇದು. ನಮ್ಮ ಪಾಪುಗೆ ಇದು ನೋಡಿಲ್ಲ ಅಲ್ವಾ ಅವಳು, ಅದಕ್ಕೆ ಅವಳಿಗೆ ತೋರಿಸ್ತಾ ಇದ್ವಿ. ನೋಡಿ, ಆಕ್ಚುಲಿ ನಾವು ಮಾನ್ಸೂನ್ ಅಲ್ಲಿ ಟ್ರಿಪ್ ಹೋಗ್ಲಿಲ್ಲ ಈ ಕಡೆ ಚಿಕ್ಕಮಂಗ್ಳೂರ್ಗೆ ಅಂತ ಅನ್ಕೊಂತಾ ಇದ್ವಿ. ದಿನ ಮಳೆ ಇರ್ಲಿಲ್ಲ. ನಾವಿವತ್ತು ಟ್ರಿಪ್ ಹೋಗ್ತಾ ಇದೀವಿ. ಫುಲ್ ಮಳೆ ಬರ್ತಿದೆ. ನನ್ಗಂತೂ ಫುಲ್ ಖುಷಿ. ಸೇಮ್ ಮಾನ್ಸೂನ್ ತರನೇ ಇದೆ ಇವಾಗ ಕ್ಲೈಮೇಟ್. ಫುಲ್ಲು ಸಕ್ಕತ್ತಾಗಿದೆ. ನೋಡಿ, ನಿಮ್ಗೂ ಕಾಣಿಸ್ತಾ ಇದೆ, ಫುಲ್ ಮಳೆ ಇದೆ. ನೋಡಿ, ಇಲ್ಲಿ ಆನ್ ದ ವೇ ಹೋಗ್ತಾನೆ ನಮಗೆ ಕಾಫಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಕಾಫಿ ಬೀಜ ಬಿಟ್ಟಿದೆ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಮ್ಮ ಪಾಪುಗಿದೆಲ್ಲ ಹೊಸದಲ್ವಾ, ಅವಳಿಗೆ ಫುಲ್ ಇಂಟ್ರೆಸ್ಟು. ಅದಕ್ಕೆ ಒಂದೆರಡು ಕಿತ್ಕೊಂತಾ ಇದ್ಲು. ನಾವು ಹೋಗ್ಬೇಕಾದ್ರೂ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಆನ್ ದ ವೇ ಹೋಗ್ಬೇಕಾದ್ರು. ನೋಡಿ, ಅಲ್ಲಿ ಪಿಕಾಕ್ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ರೋಡಲ್ಲಿ. ಬಟ್ ಅದಿರಲ್ಲ, ನಾವು ಕಾರ್ ನಿಲ್ಸ್ಬಿಟ್ರೆ ಫಾಸ್ಟಾಗಿ ಮೂವ್ ಆಗ್ತಾ ಇತ್ತು. ಸಖತ್ತಾಗಿರುತ್ತೆ ಪಿಕಾಕ್. ನೋಡಿ, ನಾವು ನಿಲ್ಸ್ ನೋಡೋಣ ಅಂದ್ರೆ ನಿಲ್ಸಿದ್ರೆ ಇರಲ್ಲ, ಹೋಗ್ಬಿಡುತ್ತೆ ಅಂತ ಹಂಗೆ ಮೂವ್ ಮಾಡ್ಕೊಂಡೆ ನೋಡಿದ್ವಿ. ನೇಚರ್ ಮಾತ್ರ ಸಖತ್ತಾಗಿದೆ. ನಾವು ದೂರ ಟ್ರಾವೆಲ್ ಮಾಡಿದ್ಮೇಲೆ ಇವಾಗ ನಮಗೆ ತನ್ಮಾತ್ರ ಬೋರ್ಡ್ ಕಾಣಿಸ್ತು. ಸೊ ನಾವು ಅಲ್ಲಿಂದ ಹೋಗ್ತಾ ಇದ್ದೀವಿ ಈಗ.
ಸ್ವಲ್ಪ ರೋಡ್ ಆಫ್ ರೋಡ್ ತರ ಇತ್ತು. ನೋಡಿ ಎಂಟ್ರಿ ಆದ್ವಿ ನಾವು ತನ್ಮಾತಾ ರೆಸಾರ್ಟ್ಗೆ. ನೋಡಿ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ ನಾವು ರೆಸಾರ್ಟ್ನ. ನಾವಿವಾಗ ತನ್ಮಂತ್ರನ ರೀಚ್ ಆಗಿದ್ದೀವಿ. ನೋಡಿ ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಕಾಟೇಜಸ್. ಇದೆಲ್ಲ ರ್ಯಾಮ್ಡ್ ಅರ್ತ್ ಕಾಟೇಜಸ್ ಅಂತೆ. ಎಲ್ಲ ಪ್ಯೂರ್ ಮಣ್ಣಿನಿಂದ ಮಾಡಿರೋದು. ನೋಡೋಣ ಹೇಗಿದೆ ಅಂತ. ಇಲ್ಲಿ ನೇಚರ್ ಮಾತ್ರ ಸಖತ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ, ಇಲ್ಲಿ ಒಂದು ವಾಟರ್ ಫ್ಲೋ ಇದೆ, ತೋರಿಸ್ತೀನಿ ನಿಮಗೆ ಸಖತ್ತಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ವಾಟರ್ ಫ್ಲೋ ಆಗ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಇಲ್ಲಿ ನೇಚರ್ ಫ್ರೆಂಡ್ಲಿ ರೆಸಾರ್ಟ್ ಅಂತಾನೆ ಹೇಳ್ಬೋದು. ಸಕ್ಕತ್ತಾಗಿದೆ ವ್ಯೂ ಎಲ್ಲ. ಬನ್ನಿ ಚೆಕ್ ಇನ್ ಆಗಿ ನೋಡೋಣ ರೂಮ್ಸ್ ಎಲ್ಲ ಹೇಗಿದೆ ಅಂತ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಈ ಕ್ಲೈಮೇಟ್ಗೂ ಈ ನೇಚರ್ಗೂ ಈ ಮಳೆಗೂ ತುಂಬಾನೇ ಸೂಪರ್ ಆಗಿದೆ. ನೋಡಿ ಇವಾಗ ನಾವ್ ಎಂಟ್ರಿ ಆಗ್ತಾ ಇರೋದು ತನ್ಮಾತ್ರ ಅವ್ರದ್ದು ರೆಸ್ಟೋರೆಂಟ್ಗೆ. ಇದು ಕಾಟೇಜಸ್ ಎಲ್ಲ ಆದ್ಮೇಲೆ ಎಂಡಲ್ ಇದೆ ಈ ರೆಸ್ಟೋರೆಂಟು. ನೋಡಿ ಇದು ಕೂಡ ಪ್ರತಿಯೊಂದು ವುಡ್ಡಿಂದಾನೇ ಮಾಡಿದ್ದಾರೆ. ಅಂಡ್ ಯೂಸ್ ಮಾಡೋದೆಲ್ಲ ಕೂಡ ಯಾವುದೇ ತರ ತಾಮ್ರದ್ದು, ಯಾವುದೇ ತರ ಪ್ಲಾಸ್ಟಿಕ್ ನ ಇಲ್ಲಿ ಇವರು ಯೂಸ್ ಮಾಡೇ ಇಲ್ಲ. ಇವನ್ ಟಿಶ್ಯೂ ಆ ತರದ್ದು ಏನು ಅವೈಲಬಲ್ ಇಲ್ಲ ಇಲ್ಲಿ. ಪ್ಯೂರ್ ಎಲ್ಲ ನೇಚರ್ ಫ್ರೆಂಡ್ಲಿ ಆಗೇ ಇದೆ ಎಲ್ಲಾನು. ಬಾಟಲ್ಸ್ ಅಲ್ಲಿ ಇಟ್ಟಿರೋದು ಕೂಡ ಎಲ್ಲ ಮಣ್ಣಿಂದೆ. ಅಲ್ಲಿ ಕೆಳಗೆ ಡೈನಿಂಗ್ ಏರಿಯಾ, ಮೇಲ್ಗಡೆ ಪ್ಲೇ ಏರಿಯಾ ಅಂದ್ರೆ ಇಂಡೋರ್ ಗೇಮು. ಸ್ಟೆಪ್ಸು ಪ್ರತಿಯೊಂದು ಕೂಡ ವುಡ್ಡಿಂದಾನೆ ಮಾಡಿದ್ದಾರೆ. ನಾವು ಚಿಕ್ಕ ಹುಡುಗರೆಲ್ಲ ಆಡ್ತಾ ಇದ್ವಲ್ಲ ಅಳಗುಳಿ ಮನೆ, ಆ ತರದ್ದೆಲ್ಲ ಇಲ್ಲಿ ಇದೆ ನೋಡಿ. ನಮಗೆ ವೆಲ್ಕಮ್ ಡ್ರಿಂಕ್ ಅಂತ ಮಜ್ಜಿಗೆ ಕೊಟ್ರು, ಚೆನ್ನಾಗಿತ್ತು ಮಜ್ಜಿಗೆ. ನೋಡಿ ಇದೆ ಕಾಟೇಜಸ್. ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂದು ಕಾಟೇಜಸ್ಗೂ ಒಂದೊಂದು ಹೆಸರಿಟ್ಟಿದ್ದಾರೆ ನೋಡಿ. ನೀಲ, ತಾರ ಅಂತ ಎಲ್ಲ ಹೇಳ್ಬಿಟ್ಟು. ನೋಡಿ ಇದು ನಮ್ಮ ಕಾಟೇಜು ನೀಲ ಅಂತ. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಕಂಬಗಳೆಲ್ಲ ವುಡನ್ ಕಂಬಗಳು ನೋಡಿ, ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಎರಡು ಇಲ್ಲಿ ಮರದ್ದು ಚೇರ್ಸ್ ಇಟ್ಟಿದ್ದಾರೆ. ನಮಗೆ ಇದು ಹಳ್ಳಿ ಮನೆ ತರ ಫೀಲ್ ಕೊಡುತ್ತೆ ನೋಡಿ. ಕಿಟಕಿಗಳೆಲ್ಲ ಡಬಲ್ ಡೋರ್ ಕಿಟಕಿಗಳ ತರ, ಡೋರ್ಗಳು ಎಲ್ಲ ನಮಗೆ ಹಳ್ಳಿ ಮನೆ ತರನೇ ಫೀಲ್ ಬರುತ್ತೆ ಇದೆಲ್ಲ ನೋಡಿ. ಡೋರ್ ಕೂಡ ಡಬಲ್ ಡೋರು. ಲೈಟ್ಸ್ ಎಲ್ಲ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ಬನ್ನಿ ಒಳಗೆ ಹೇಗಿದೆ ನೋಡೋಣ. ನೋಡಿ ಎಂಟ್ರಿ ಆಗ್ತಿದಂಗೆ ನಮಗೆ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಬಾಳೆ ಎಲೆ ಮೇಲೆ ಬರ್ದಿ ಸಕ್ಕದಾಗಿದೆ. ಇದಂತೂ ತುಂಬಾ ಇಂಪ್ರೆಸ್ ಆಗೋ ತರ ಇದೆ. ಈ ಫೋನ್ ನೋಡಿ, ಈ ಫೋನ್ ಕೂಡ ತುಂಬಾ ಹಳೆ ಕಾಲದ್ದು. ಬಾಟಲ್ಸ್ ಕೂಡ ನೋಡಿ, ಗ್ಲಾಸ್ ಬಾಟಲ್ಸು ವಾಟರ್ಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ನಮಗೆ ಟವಲ್ಸ್ ಇಟ್ಟಿದ್ದಾರೆ. ಇಲ್ಲಿ ಸೋಪ್ ನೋಡಿ, ಇದು ನ್ಯಾಚುರಲ್ ಸೋಪು, ಯಾವುದೇ ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀ ನ್ಯಾಚುರಲ್ ಸೋಪ್ ಇದು ನೋಡಿ. ಇಲ್ಲಿ 2 ಸೋಪ್ಸ್ ಇಟ್ಟಿದ್ದಾರೆ.
ಬೆಡ್ರೂಮ್. ಲ್ಯಾಂಪ್ಸ್ ನೋಡಿ ಎಷ್ಟು ಹಳೆ ಕಾಲದ ಥರ ಇದೆ. ಇದು ಮಣ್ಣಿಂದ ಮಾಡಿರೋದು, ಪ್ಯೂರ್ ಮಣ್ಣಿಂದ, ತುಂಬ ತಣ್ಣಗಿದೆ ನೋಡಿ. ಡೋರ್ಗಳೆಲ್ಲ, ಕಿಟಕಿಯಿಂದ ವ್ಯೂ. ಕಿಟಕಿಯಿಂದ ವ್ಯೂ ಎಷ್ಟು ಸಖತ್ತಾಗಿದೆ. ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ತುಂಬಾ ಕಾಮ್ ಆಗಿದೆ, ಮಣ್ಣಿಂದ ಮಾಡಿರೋದು, ಡಿಫ್ರೆಂಟ್ ಆಗಿದೆ, ಹಳ್ಳಿ ಮನೆ ತರ ಫೀಲ್ ಆಗ್ತಿದೆ. ನೋಡಿ ಇದು ಪಾರ್ಟಿ ಏರಿಯಾ. ಈ ಚೇರ್ಸ್ ನೋಡಿ ಉಡ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಮಗಿಲ್ಲಿ ಬೇಕಂದ್ರೆ ಪ್ರೈವೇಟ್ ಕ್ಯಾಂಪ್ ಫೈರ್ನ ಅರೇಂಜ್ ಮಾಡಿಕೊಡ್ತಾರೆ. ಓಪನ್ ಶವರು, ಸಮ್ಮರಲ್ಲೆಲ್ಲ ತುಂಬ ಹಾಟ್ ಇರುತ್ತಲ್ಲ, ಅವಾಗ ಬೇಕಂದ್ರೆ ಈ ಯೂಸ್ ಮಾಡ್ಬೋದು ನೋಡಿ. ಫುಲ್ ಎಲ್ಲ ಕಲ್ಲಿಂದ ಮಾಡಿರೋದು, ಚೆನ್ನಾಗಿದೆ. ಇಲ್ಲಿ ನೋಡಿ ಮಳೆ ಬಂದು ನಿಂತಿದ್ಮೇಲೆ ಬಿಸಿಲಿರೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ರೈನ್ಬೋ ಅಂತ. ರೈನ್ಬೋ ಸಖತ್ತಾಗಿತ್ತು ನೋಡಿ, ತುಂಬಾನೇ ಖುಷಿ ಆಯ್ತು ಈ ನೇಚರಲ್ಲಿ ರೈನ್ಬೋನ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಲ್ಲಿ ಪ್ಲೇ ಏರಿಯಾ ಹತ್ರ ಫಿಶ್ ಪಾಂಡ್ ಇದೆ. ಇದ್ರಲ್ಲಿ ತುಂಬಾನೇ ಫಿಶಸ್ ಇದೆ. ಇದು ಪ್ಲೇ ಏರಿಯಾ. ಇಲ್ಲಿ ಎಷ್ಟೊಂದು ಗೇಮ್ಸ್ ಇದೆ ನೋಡಿ, ಚೆನ್ನಾಗಿದೆ. ಇದೆಲ್ಲ ಡಿಫ್ರೆಂಟ್ ಆಗಿದೆ ಗೇಮ್ಸು. ನೆಕ್ಸ್ಟ್ ನಾವು 1 o'clock ಆಗಿತ್ತು, ಸೊ ಲಂಚ್ಗೆ ಅಂತ ಬಂದ್ವಿ ನೋಡಿ. ಇಲ್ಲಿ ಲಂಚಲ್ಲಿ ಏನೇನಿತ್ತು ನಮಗೆ ಅಂತ ತೋರಿಸ್ತೀನಿ ನೋಡಿ. ಪ್ರತಿಯೊಂದು ಅಲ್ಲಿ ಯೂಸ್ ಮಾಡೋ ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿದೆ, ಎಲ್ಲ ಕೂಡ ತಾಮ್ರದ್ದು. ಆಲ್ಮೋಸ್ಟ್ ಇಲ್ಲಿ ನಾನು ಪ್ಲಾಸ್ಟಿಕ್ ನೋಡಲೇ ಇಲ್ಲ ನೋಡಿ. ಆ ಮಡಿಕೆಯಲ್ಲಿ ಮಜ್ಜಿಗೆ ಇಟ್ಟಿದ್ದಾರೆ, ತುಂಬ ತಣ್ಣಗಿರುತ್ತೆ. ಇಲ್ಲಿ ವಾಟರ್ ಕೂಡ ಅಷ್ಟೇ ತಣ್ಣಗಿರುತ್ತೆ, ಯಾಕಂದ್ರೆ ಮಣ್ಣಿಂದು ಬಾಟಲ್ ಅಲ್ಲಿ ಇಟ್ಟಿರ್ತಾರೆ. ನೋಡಿ ಇದು ಸ್ಟೀಮ್ ಫಿಶು, ಚೆನ್ನಾಗಿತ್ತು ಟೇಸ್ಟು. ಚಿಕನ್ ಚಾಪ್ಸು, ರಸಮ್. ಊಟ ಓಕೆ, ಟೇಸ್ಟ್ ಚೆನ್ನಾಗಿತ್ತು. ಇಲ್ಲಿ ರಾಜ್ಮುರಿ ರೈಸ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು. ನೋಡಿ ಇದೆ ರಾಜ್ಮಡಿ ರೈಸು, ಇದು ತುಂಬಾ ಟೇಸ್ಟಿ ಅನಿಸ್ತು. ಇದು ಮೆಂತ್ಯ ರೈಸು. ನೆಕ್ಸ್ಟ್ ಇಲ್ಲಿ ಶಾವ್ಗೆ ಮತ್ತೆ ಕಾಯಾಲಿತ್ತು. ಇದು 2 ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಹೋಳ್ಗೆ ಆಕ್ಚುಲಿ ಊಟಕ್ಕೆ ಕೂತಾಗ ಬಿಸಿ ಬಿಸಿದು ಮಾಡ್ಕೊಡ್ತಾರೆ. ಇದು ಸ್ವೀಟ್ ಪೊಟ್ಯಾಟೋದು ಚಿಪ್ಸು. ಬ್ಯಾಂಬೋ ಶೂಟ್, ಇದು ಕೂಡ ಟೇಸ್ಟಿ ಆಗಿದೆ. ನೋಡಿ ಇಲ್ಲಿ ಪ್ಲೇಟ್ಸ್ ಎಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ.
ನೋಡಿ ಫುಡ್ಡು ಚೆನ್ನಾಗಿದೆ, ಟೇಸ್ಟ್ ಫುಡ್ ಕೂಡ. ನೆಕ್ಸ್ಟ್ ನಾವು ಊಟ ಮಾಡಿಕೊಂಡು ಗೇಮ್ಸ್ ಆಡೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಸ್ವಲ್ಪ ಮಳೆ ನಿಂತಿತ್ತು. ನೆಕ್ಸ್ಟ್ ಗೇಮ್ಸ್ ಎಲ್ಲ ಆಡಿ ಸ್ನ್ಯಾಕ್ಸ್ ರೆಸ್ಟ್ ಮಾಡಿದ್ವಿ. ಟೀ ಟೈಮಲ್ಲಿ ಟೀ ಕುಡ್ಕೊಂಡು ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿತ್ತು. ಹಾಗೆ ರೆಸ್ಟ್ ಮಾಡಿ ನೈಟ್ ವ್ಯೂ ಇದು ತನ್ಮಾತ್ರ. ಅದು ನೋಡಿ, ನೈಟ್ ಕೂಡ ಸಕ್ಕತ್ತಾಗಿ ಕಾಣಿಸುತ್ತೆ ವ್ಯೂ. ಇದು ಕಿಚನ್ ರೆಸ್ಟೋರೆಂಟ್ ಅವ್ರದ್ದು ನೈಟ್ ವ್ಯೂ. ತುಂಬಾ ಲೈಟ್ಸ್ ಇಲ್ಲ, ಹೆವಿ ಲೈಟ್ಸ್ ಇಲ್ಲ, ಇವರೆಲ್ಲ ಡಿಮ್ ಲೈಟ್ಸ್ ಯೂಸ್ ಮಾಡಿದ್ದಾರೆ. ತುಂಬಾ ಕಾಮ್ ಅನ್ಸುತ್ತೆ. ನೆಕ್ಸ್ಟ್ ಫೈರ್ ಕ್ಯಾಂಪ್ ಅರೇಂಜ್ ಮಾಡಿದ್ರು. ಇಲ್ಲಿ ಇನ್ನೊಂದು ಏನು ಸ್ಪೆಷಲ್ ಅಂದರೆ, ಫೈರ್ ಕ್ಯಾಂಪ್ ಆದಮೇಲೆ ಕೆಂಡ ಇರುತ್ತಲ್ಲ, ಅದರಲ್ಲಿ ಇವರು ಒಂದು ಫುಡ್ ಮಾಡ್ತಾರೆ, ಸುಡುಬುತ್ತಿ ಅಂತ. ಇದು ವೆಜ್ಜಲ್ಲೂ ಮಾಡ್ತಾರೆ, ನಾನ್ ವೆಜ್ಜಲ್ಲೂ ಮಾಡ್ತಾರೆ. ಈ ಥರ ಬಾಳೆ ಎಲೆಯಲ್ಲಿ ತರಕಾರಿ ಎಲ್ಲ ಇಟ್ಬಿಟ್ಟು ಅದನ್ನು ಕೆಂಡ ಇರುತ್ತಲ್ಲ ಅದರಲ್ಲಿ ಹಾಕಿ ಬೇಯಿಸ್ತಾರೆ. ನಾನ್ ವೆಜ್ ಬೇಕಂದ್ರೆ ನಿಮಗೆ ನಾನ್ ವೆಜ್ಜನ್ನು ಕೂಡ ಮಾಡ್ತಾರೆ. ನೋಡಿ, ಇದೇ ಸುಡುಬುತ್ತಿ ಬಾಳೆ ಎಲೆಯಲ್ಲಿ ಇದೆಯಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಾಗ. ಇದು ವೆಜ್ ಸುಡುಬುತ್ತಿ ಆಕ್ಚುಲಿ ಓಪನ್ ಮಾಡ್ತಾ ಇರೋದು. ಎಲ್ಲ ಥರದ ವೆಜಿಟೇಬಲ್ಸ್ನ ಇಟ್ಟು ಕೆಂಡದಲ್ಲಿ ಬೇಯಿಸ್ತಾರೆ ಬಾಳೆ ಎಲೆಯಲ್ಲಿ. ಹೆಲ್ದಿ ಆ್ಯಂಡ್ ಟೇಸ್ಟಿ ಎರಡು ಇದು. ಇವಾಗ ಓಪನ್ ಮಾಡ್ತಿರಲ್ಲ, ಇದು ನಾನ್ ವೆಜ್ ಸುಡುಬುತ್ತಿ. ಟೇಸ್ಟ್ ಚೆನ್ನಾಗಿತ್ತು. ನೆಕ್ಸ್ಟ್ ನಾವಲ್ಲಿ ಊಟ ಮಾಡ್ಕೊಂಬಿಟ್ಟು ನೈಟ್ ಸ್ವಲ್ಪ ಹೊತ್ತು ಗೇಮ್ಸ್ ಆಡ್ಕೊಂಡ್ವಿ. ಈ ಮಕ್ಳಿಗೆ ಆಟ ಆಡೋ ಥರದ್ದು ಇದೆ, ದೊಡ್ಡವ್ರಿಗೆ ಆಟ ಆಡೋ ಥರದ್ದು ಇದೆ. ಚೆನ್ನಾಗಿದೆ ಇಲ್ಲಿ. ನೆಕ್ಸ್ಟ್ ನಾವು ಗೇಮ್ಸ್ ಎಲ್ಲ ಆಟ ಆಡಿ ಹೋಗಿ ಮಲ್ಕೊಂಡ್ವಿ. ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ, ಚಿಪ್ಪು ಇಡ್ಲಿ ಮತ್ತೆ ಮೊಟ್ಟೆ ಸಾಂಬಾರ್ನ ನಾವು ಬ್ರೇಕ್ಫಾಸ್ಟ್ಗೆ ನೋಡಿ, ಬ್ರೇಕ್ಫಾಸ್ಟ್ ಆದಮೇಲೆ ಫಿಶ್ಗೆ ಊಟ ಹಾಕ್ತಾ ಇದ್ರು. ಸೊ ನಮ್ಮ ಪಾಪುಗೆ ಇಷ್ಟ ಅಂತ ನಾವೇ ಅದನ್ನ ಇಸ್ಕೊಂಡ್ವಿ. ನೋಡಿ, ಊಟ ಕೂಡ ಚಿಪ್ಪಲ್ಲಿದೆ, ಅದನ್ನ ನಾವು ಫೀಡ್ ಮಾಡಿದ್ವಿ ಫಿಶ್ಗೆ. ಇವಾಗ ನೋಡಿ ಎಲ್ಲ ಫಿಶಸ್ ಹೇಗೆ ಬರುತ್ತೆ ಊಟ ತಿನ್ನಕ್ಕೆ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ನೋಡಿದ್ರಲ್ವಾ ತನ್ಮಾತ್ರ ವಿಡಿಯೋ, ತುಂಬಾನೇ ಚೆನ್ನಾಗಿದೆ ರೆಸಾರ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.